ಪೊಲೀಸರ ಹೆಸರಿನಲ್ಲಿ ಹೋಮ್ ಗಾರ್ಡ್ಗಳ ದರ್ಬಾರ್ ಪ್ರೊಬೇಷನರಿ ಎಸ್ಐಆರ್ಗಳನ್ನೇ ಯಾಮಾರಿಸ್ತಾ ಇದ್ದಾರೆ. ಪಿಎಸ್ಐ ಭರತೇಶ್ ಗಸ್ತಿ ಹೋಮ್ ಗಾರ್ಡ್ನಿಂದ ಟ್ರಾಫಿಕ್ ಅವೇರ್ನೆಸ್ ಅನ್ನು ಮೂಡಿಸಲಾಗ್ತಾ ಇದೆ. ವಾಹನವನ್ನು ತಡೆದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಹೋಮ್ ಗಾರ್ಡ್. ಪೊಲೀಸರ ಹೆಸರಿನಲ್ಲಿ ಹೋಮ್ ಗಾರ್ಡ್ಗಳು ದರ್ಬಾರನ್ನು ಮಾಡ್ತಾ ಇದ್ದಾರೆ. ಪ್ರೊಬೇಷನರಿ ಎಸ್ಐಆರ್ಗಳನ್ನೇ ಯಾಮಾರಿಸ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಭರಮಸಾಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೀತಾ ಇರ್ತಕ್ಕಂಥ ಘಟನೆ ಇದು ವೀಕ್ಷಕರೇ. ಹೋಮ್ ಗಾರ್ಡ್ಗಳ ವಾಹನಗಳ ಪರಿಶೀಲನೆಯ ವಿಡಿಯೋ ಈಗ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಏನಪ್ಪ ನಿಂದೇನು ನಾನು ಗಾಡಿ ಚೆಕ್ ಮಾಡ್ತಾ ಇದೀನಿ. ಏನ್ರಿ ಅಲ್ಲ ನೀವು ಚೆಕ್ ಮಾಡ್ತಿದ್ದೀರಾ? ಮಾಡ್ರಿ. ನಿಂದೇನಂತಂದ್ರೆ ಬಂದು ಅಲ್ಲ ನಾನೇನಿಲ್ಲ, ನಿಮ್ದೇನಪ್ಪ ಅಂದೆ. ಪೊಲೀಸಾ ಹೆಂಗ್ ಕಾಣ್ತೈತಿ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ ಪೊಲೀಸಾ. ಅಲ್ಲಿ ನಿನಗೆ ಹೆಂಗ್ ಕಾಣ್ತಾ ಇದ್ದ? ನನಗೆ ಕಾಣಿಸ್ಲಿಲ್ಲ, ಪೊಲೀಸ್ ತರ ಕಾಣಲಿಲ್ಲ, ಅದಕ್ಕೆ ಕೇಳಿದ್. ಹೌದೇನು? ಸಾರ್ವಜನಿಕತಾಗ ಸ್ವಲ್ಪ ನೋಡಿ ನಡ್ಕೊಳೋದ್ ಕರೀರಿ. ನೀನೇನ್ ಹೇಳ್ತೀಯ? ನನಗೆ ಯಾರ ಮೇಲೆ ಏನು ದಬ್ಬಾಳಿಕೆ ಮಾಡೀನಿ? ದಬ್ಬಾಳಿಕೆ ಅಲ್ಲಿ ಹೋಗಿ ಕೇಳೋಗ ನನ್ನೇ ಕೇಳ್ತೀನಿ. ಪೊಲೀಸ್ ಅಂದಾಗ ಪೊಲೀಸಾ? ಅಲ್ಲಿ ಮತ್ತೆ ಅಲ್ಲಿ ಹೋಗಿ ಮಾತಾಡೋಗು, ನನ್ನ ಹತ್ರ ಮಾತಾಡ್ತಿ. ಓಹ್ ಹೌದಾ? ಏನ ನೀನಪ್ಪ ನಿನಗೆ? ಮತ್ತೆ ನೀ ಕೇಳ, ಅವ್ರು ಕೇಳಲಿ ಅಲ್ಲಿ. ಮತ್ತೆ ಅಲ್ಲಿ ಕೇಳೋಗು. ನೀವ್ ಯಾರು ಹೇಳಕ್ಕೆ? ಮತ್ತೆ ನನ್ ಹೆಂಗ್ ಕೇಳ್ತೀನಿ ನೀನು? ಕೇಳಂಗಿಲ್ಲ. ಹೆಸರು ನೋಡಿ, ಹೋಮ್ ಗಾರ್ಡ್ಗಳು ವಾಹನಗಳನ್ನು ತಪಾಸಣೆ ಮಾಡಲಿಕ್ಕೆ ಅಧಿಕಾರ ಇದೆಯಾ? ಅದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಅದೇ ಇಲ್ಲಿರ್ತಕ್ಕಂಥ ಇಶ್ಯೂ. ಚಿತ್ರದುರ್ಗದ ಭರಮಸಾಗರದಲ್ಲಿ ಹೋಮ್ ಗಾರ್ಡ್ಗಳು ವಾಹನಗಳನ್ನು ತಡೆದು ತಪಾಸಣೆ ಮಾಡ್ತಾ ಇದ್ದಾರಂತೆ. ಇವರಿಗೆ ಅಧಿಕಾರ ಕೊಟ್ಟಿದ್ಯಾರು? ಆಕ್ಚುಲಿ ಟ್ರಾಫಿಕ್ ಪೊಲೀಸರು ಆ ಒಂದು ಕೆಲಸ ಮಾಡಬೇಕು. ಟ್ರಾಫಿಕ್ ಪೊಲೀಸರು ಏನಾದ್ರು ಇವರಿಗೆ ವಿಶೇಷವಾಗಿ ಆ ಒಂದು ಸವಲತ್ತನ್ನು ಒದಗಿಸ್ಕೊಟ್ಟಿದ್ದಾರಾ? ನೀವು ನೋಡ್ಕೊಂಡು ಹೋಗಿ ನಮ್ಮ ಕೆಲಸ ಅಂತ ಏನಾದ್ರು ಅಧಿಕಾರವನ್ನು ಇವ್ರಿಗೆ ಹಸ್ತಾಂತರ ಮಾಡಿದಾರಾ ಇರುವಂಥ ದೊಡ್ಡ ಪ್ರಶ್ನೆ. ಆಕ್ಚುಲಿ ಹೋಮ್ ಗಾರ್ಡ್ಗಳಿಗೆ ವಾಹನಗಳನ್ನು ತಪಾಸಣೆ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ. ಅಂಥದ್ರಲ್ಲಿ ಇವರು ವಾಹನಗಳನ್ನು ತಡೀತಾ ಇದ್ದಾರೆ, ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ವಿಚಾರ ಇದೆಯಲ್ಲ, ಇದು ನಿಜಕ್ಕೂ ಸರಿಯಾಗಿರುವಂತಹ ಕ್ರಮ ಅಲ್ಲ. ಸೊ ಹಾಗಾಗಿ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಇದರ ಕಡೆಗೆ ಗಮನ ಹರಿಸಬೇಕು. ಆಮೇಲೆ ಈ ಹೋಮ್ ಗಾರ್ಡ್ಗಳಿಗೆ ಅಧಿಕಾರ ಕೊಟ್ಟಿದ್ದು ಯಾರು ಅಂತ, ಆಮೇಲೆ ಅವರ ಮಾತು